ರೂವಾರಿಗಳಿಗೆ ಕುಲಕರ್ಣಿ ಅವರ ರೂವಾರಿಗೆ ಅಯ್ಯಯ್ಯೋ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಅಭಿಮಾನಿಗಳು ಮತ್ತು ನಮ್ಮ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರು ಇವತ್ತ ಹೇಳೋದು ಏನಂತಂದ್ರ ನಾವು ಇವತ್ತ ನ್ಯಾಯಾಲಯದ ವಿರುದ್ಧ ನ್ಯಾಯಾಲಯದಲ್ಲಿ ತೀರ್ಪು ಬಂದಿದೆ ವಿನಯ್ ಕುಲಕರ್ಣಿ ಅವರ ವಿರುದ್ಧ. ನಾವು ಅದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇಲ್ಲ, ಇದು ಸ್ಪಷ್ಟ. ನಾವು ವಿನಯ್ ಕುಲಕರ್ಣಿ ಅವರಿಗೆ ಏನು ಷಡ್ಯಂತ್ರ ಮಾಡಿ ಈ ಕೇಸ್ನಲ್ಲಿ ಸಿಗಿಸಿ ಅವ್ರಿಗೆ ಅಪರಾಧಿ ಅಂತ ಇವತ್ತು ತೀರ್ಪನ್ನು ಹೊರಬಿಡಿಸ್ತಾರ, ಆ ಶಕುನಿಗಳ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತ ಏನಿಲ್ಲಿ ಆಗಿದೆ ಅದ ಮುಂದಿನ ದಿನಮಾನಗಳಲ್ಲಿ ಅವರು ಹೈಕೋರ್ಟಿಗೆ ಹೋಗ್ಲಿಕ್ಕೆ ಪ್ರಯೋಜನ ಇದೆ. ಯಾಕಂತಂದ್ರೆ ತಾವೆಲ್ಲರೂ ತಾವೆಲ್ಲರೂ ಗಮನಿಸಿರ್ಬೋದು, ಇವತ್ತ ಭಾಳ ಹಲವಾರು ನಾಯಕರುಗಳು CBI ದವರು ಮತ್ತು ED ದವರು ಎಲ್ಲರೂ ಕೂಡ ಇವತ್ತು ಕೇಸ್ ಹಾಕಿ ಅವ್ರನ್ನ ಒಳಗೆ ಹಾಕಿದ್ರು. ಆದ್ರೆ ಹೈಕೋರ್ಟ್ದಲ್ಲಿ ಅವರೆಲ್ಲರೂ ನಿರ್ದೋಷಿ ಅಂತೇಳಿ ಇವತ್ತಾಗಿ ಹೊರಗೆ ಬಂದಿದ್ದಾರೆ. ಅದಕ್ಕೆ ಇವತ್ತ ನಮ್ಮ ಮಾನ್ಯ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರು ಕೂಡ ನಿರ್ದೋಷಿಯಾಗಿ ಮುಂದಿನ ನಿರ್ಮಾಣಗಳಲ್ಲಿ ಹೊರ ಬರ್ತಾರ ಅಂತೇಳಿ ನಾವು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಯಾಕಂತಂದ್ರೆ ಅವ್ರು ಏನೂ ತಪ್ಪು ಮಾಡಿಲ್ಲ, ತಪ್ಪು ಮಾಡಿದವ್ರನ್ನ ಸಿಗಿಸಿದಾರ ಆ ಕೇಸದಲ್ಲಿ ಉದ್ದೇಶಪೂರ್ವಕವಾಗಿ. ಅದನ್ನ ಆ ವಿನಯ್ ಕುಲಕರ್ಣಿ ಅವರ ಏಳಿಗೆಯನ್ನು ಸಹಿಸಲಾರದೆ ಶಿಕ್ಷಿಸಿದ್ದಾರೆ. ಅದಕ್ಕೆ ಅವರು ಮುಂದಿನ ದಿನಮಾನಗಳಲ್ಲಿ ನಿರ್ದೋಷವಾಗಿ ಹೊರ ಬರ್ತಾರ. ಅವರು ಯಾವುದೇ ಕಾರಣಕ್ಕೂ ಎದೆಗುಂದದೆ ಅವರ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಅಭಿಮಾನಿ ಬಳಗಳು ಇರ್ತಾವಂತ ಹೇಳಿಕ್ಕೆ ಇಚ್ಛೆ ಪಡ್ತಾರೆ. ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ವಿನಯ್ ಕುಲಕರ್ಣಿ ಅವರು ದೋಷಿ ಅಂತ ಇವತ್ತು ತೀರ್ಪು ಕೊಟ್ಟಿದ್ದೀವಿ. ಆ ಒಂದು ತೀರ್ಪಿಗೆ ನಾವು ತಲೆಬಾಗ್ತೇವೆ. ಎಲ್ಲ ವಿನಯ್ ಕುಲಕರ್ಣಿ ಅವರು ಆಯ್ತು, ವಿನಯ್ ಕುಲಕರ್ಣಿ ಬಳಗದವರು ಆಯ್ತು, ಮತ್ತು ಧಾರವಾಡ ಕ್ಷೇತ್ರದ ಎಲ್ಲ ಅಭಿಮಾನಿಗಳು ಕೂಡ ಆ ತೀರ್ಪಿಗೆ ತಲೆಬಾಗ್ತೇವೆ. ಅದೇ ರೀತಿಯಾಗಿ ಹಿಂದಿನಿಂದಲೂ ಕೂಡ ವಿನಯ್ ಕುಲಕರ್ಣಿ ಅವರನ್ನ ಷಡ್ಯಂತ್ರದ ಮೂಲಕ ಈ ಕೇಸಿನಲ್ಲಿ ಸಿಲುಕಿಸಿದಂತ ಧಾರವಾಡದ ಒಬ್ಬ ಶಕುನಿಗೆ ಈ ಮೂಲಕ ನಾವು ಧಿಕ್ಕಾರವನ್ನು ಘೋಷಣೆ ಮಾಡ್ತೇವೆ. ಯಾಕಂತಂದ್ರೆ ಸುಮಾರು 10 ವರ್ಷಗಳ ಕಾಲ ಈ ಕೇಸು ಮುಂದೂಡಿಗಿದೆ. ಯಾಕಂತಂದ್ರೆ ಪ್ರತಿಯೊಂದು ಸಾಕ್ಷಿದಾರರು ಕೂಡ ಕರೆಯೋದು, CBI ಅವ್ರಿಗೆ ಹಚ್ಚಿ ಧಮಕಿ ಕೊಡಿಸೋದು, ಅಲ್ಲಿ ಇಟ್ಟೋದು ಇಲ್ಲಿ ಇಡೋದು, ಅವೆಲ್ಲ ಧಮಕಿ ಕೊಡಿಸೋದು, ಇದೆಲ್ಲ ಮಾಡಿದ್ದಾರೆ. ಅಂತ ಒಂದು ಶಕುನಿ ಯಾರು ಅಂತೇಳಿ ಎಲ್ಲ ಮೀಡಿಯಾದವ್ರಿಗೆ ಗೊತ್ತು, ಇಡೀ ಧಾರವಾಡ ಜಿಲ್ಲಾದವರಿಗೆ ಗೊತ್ತು. ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ವಿನಯ್ ಕುಲಕರ್ಣಿ ಅವರು ಒಳಗಿದ್ರು ನಾವು ಆರಿಸ್ತಂದೇವಿ, ಜೈಲ್ನಾಗಿದ್ರು ಆರಿಸ್ತಂದೇವಿ. ಸದಾ ಅವ್ರ ಕುಟುಂಬದ ಬೆಂಬಲವಾಗಿ ಇಡೀ 71 ಕ್ಷೇತ್ರದವ್ರ ಅಭಿಮಾನಿಗಳು ಇರ್ತೇವೆ, ಕಾಂಗ್ರೆಸ್ ಕಾರ್ಯಕರ್ತರು ಇರ್ತೇವೆ. ಈಗಾಗಲೇ ಕೂಡ CBI ಆದವ್ರದ್ದು ED ಇದವರು ಅರವಿಂದ್ ಕೇಜ್ರಿವಾಲ್ ಆಯ್ತು ಮತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಶಿಕ್ಷೆ ಆಗಿತ್ತು. ಅದ್ರ ವಿರುದ್ಧ ಕ್ಯಾಸ್ ಮತ್ತು ಅವರು ಹೈಕೋರ್ಟ್ ನಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟೇ ಮಾಡಿಕೊಂಡು ಮತ್ತೆ ಅವರು ನ್ಯಾಯಾಲಯದಲ್ಲಿ ಒಂದು ಹೋರಾಟ ಮಾಡಿ ನಿರ್ದೋಷಿ ಆಗಿ ಬಂದಿದ್ದಾರೆ. ಅದೇ ರೀತಿಯಾಗಿ ವಿನಯ್ ಕುಲಕರ್ಣಿ ಕೂಡ ಮುಂದಿನ ದಿನಮಾನಗಳಲ್ಲಿ ಹೈಕೋರ್ಟ್ ನಲ್ಲಿ ಸ್ಟೇ ಆಗಿ ಮತ್ತು ಅವರು ನಿರ್ದೋಷಿ ಆಗಿ ಬರ್ತಾರಂತೇಳಿ ನಮ್ಮ ಒಂದು ಆಶಯ. ಅದಕ್ಕೋಸ್ಕರ ವಿನಯ್ ಕುಲಕರ್ಣಿ ಅವ್ರ ಕುಟುಂಬದ ಜೊತೆ ನಾವು ಸದಾ ಇರ್ತೇವೆ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ.